ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಕಟ್ಟಡದಲ್ಲಿ ಸಮುದಾಯ ಪುನರ್ವಸತಿ ಕೇಂದ್ರ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ವಡಕಹಳ್ಳಿ ಗ್ರಾಮದ ಬಳಿ ರಸ್ತೆ ಕಾಮಗಾರಿಗೆ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಭೂಮಿ ಪೂಜೆ ನೆರವೇರಿಸಿದರು. ಕೊಡಗು ಜಿಲ್ಲೆಯ ನೂರಾರು ಯುವಕರು ಒಗ್ಗೂಡಿ ದುಬೈನಲ್ಲಿ 3 ಕ್ರಿಕೆಟ್ ಟೆಸ್ಟ್ ಸೀಸನ್ 1ರ ಪಂದ್ಯಾವಳಿ ಆಯೋಜಿಸಲಾಗಿತ್ತು. ಕುಶಾಲನಗರ ನಂಬರ್ 122ನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತದ ಪರಿವರ್ತನಾ ತಂಡದ ವತಿಯಿಂದ ಕುಶಾಲನಗರ ಪುರಸಭಾ ವ್ಯಾಪ್ತಿಯ ಸಾಮಾನ್ಯ ಸದಸ್ಯರ ಪರವಾಗಿ ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಣಿನಗರ ಕ್ರಮ ಸಂಖ್ಯೆ 5 ಟೆಲಿಫೋನ್ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತ ನೀಡಿ ಬೆಂಬಲಿಸಿ ಆಶೀರ್ವದಿಸಿ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಪಟ್ಟಣದಲ್ಲಿರುವ ನಂಬರ್ 122ನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತದ ಪರಿವರ್ತನಾ ತಂಡದ ವತಿಯಿಂದ ಕುಶಾಲನಗರ ಪುರಸಭಾ ವ್ಯಾಪ್ತಿಯ ಸಾಮಾನ್ಯ ಸದಸ್ಯರ ಪರವಾಗಿ ಮುಳ್ಳುಸೋಗೆಯ ಪೂಜಾ ಫರ್ನಿಚರ್ ಮಾಲೀಕರಾದ ತಮ್ಮಯ್ಯ ಎಂಎಲ್ ಕ್ರಮ ಸಂಖ್ಯೆ 2 ಗ್ಯಾಸ್ ಸಿಲಿಂಡರ್ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡುವ ಮೂಲಕ ನಾನು ಗೆಲುವಿನ ಹಾದಿಯಲ್ಲಿ ಸಾಗಲು ನಿಮ್ಮ ಬೆಂಬಲದೊಂದಿಗೆ ಅಮೂಲ್ಯವಾದ ಮತ ನೀಡಬೇಕಾಗಿದೆ ಎಂದು ಮನವಿ ಮಾಡಿದ್ದಾರೆ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಪಟ್ಟಣದಲ್ಲಿರುವ ನಂಬರ್ 122ನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತದ ಪರಿವರ್ತನಾ ತಂಡದ ವತಿಯಿಂದ ಕುಶಾಲನಗರ ಸಂಪೂರ್ಣ ಕಾರ್ಯ ವ್ಯಾಪ್ತಿಯ ಬಿಸಿಎಂಪಿ ಸದಸ್ಯರ ಪರವಾಗಿ ನಿವೃತ್ತ ಪೊಲೀಸ್ ಅಧಿಕಾರಿ ಹಾಗೂ ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಎಸ್ಪಿ ಗಣಪತಿ ಕ್ರಮ ಸಂಖ್ಯೆ 1 ಗಾಳಿಪಟ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತಗಳನ್ನು ನೀಡುವ ಮೂಲಕ ನಾನು ಗೆಲುವಿನ ಹಾದಿಯಲ್ಲಿ ಸಾಗಲು ನಿಮ್ಮ ಬೆಂಬಲದೊಂದಿಗೆ ಅಮೂಲ್ಯವಾದ ಮತ ನೀಡಬೇಕಾಗಿದೆ ಎಂದು ಮನವಿ ಮಾಡುತ್ತಿರುವ ಎಸ್ಪಿ ಗಣಪತಿ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಪಟ್ಟಣದಲ್ಲಿರುವ ನಂಬರ್ 122ನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತದ ಪರಿವರ್ತನಾ ತಂಡದ ವತಿಯಿಂದ ಕುಶಾಲನಗರ ಪುರಸಭಾ ವ್ಯಾಪ್ತಿಯ ಸಾಮಾನ್ಯ ಸದಸ್ಯರ ಪರವಾಗಿ ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಗುತ್ತಿಗೆದಾರರಾದ ನಂಜುಂಡ ಎಂಆರ್ ಕ್ರಮ ಸಂಖ್ಯೆ 4 ಕುಕ್ಕರ್ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡುವ ಮೂಲಕ ನಾನು ಗೆಲುವಿನ ಹಾದಿಯಲ್ಲಿ ಸಾಗಲು ನಿಮ್ಮ ಬೆಂಬಲದೊಂದಿಗೆ ಅಮೂಲ್ಯವಾದ ಮತ ನೀಡಬೇಕಾಗಿದೆ ಎಂದು ಮನವಿ ಮಾಡುತ್ತಿರುವ ನಂಜುಂಡ ಎಂಆರ್. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಪಟ್ಟಣದಲ್ಲಿರುವ ನಂಬರ್ 122ನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಪರಿವರ್ತನಾ ತಂಡದ ವತಿಯಿಂದ ಸಾಲಗಾರರಲ್ಲದ ಕ್ಷೇತ್ರದಿಂದ ಭಾಸ್ಕರ್ ಎಂಎಸ್ ಕ್ರಮ ಸಂಖ್ಯೆ 2 ಗಾಳಿಪಟ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತಗಳನ್ನು ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದಾರೆ. ಕುಶಾಲನಗರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕೊಡಗು ಜಿಲ್ಲಾ ಶಾಖೆ ಶ್ರೀ ಕಾವೇರಿ ಪೋಷಕರ ಸ್ವಸಹಾಯ ಸಂಘದ ವತಿಯಿಂದ ಸಮುದಾಯ ಪುನರ್ವಸತಿ ಕೇಂದ್ರದ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಕುಶಾಲನಗರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಕಟ್ಟಡದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಕೊಡಗು ಜಿಲ್ಲೆ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕೊಡಗು ಶಾಖೆ, ಶ್ರೀ ಕಾವೇರಿ ಪೋಷಕರ ಸ್ವಸಹಾಯ ಸಂಘದ ವತಿಯಿಂದ ಸಮುದಾಯ ಪುನರ್ವಸತಿ ಕೇಂದ್ರ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಡಾಕ್ಟರ್ ಸತೀಶ್ ಕುಮಾರ್ ಕೆಎಂ, ಜಿಲ್ಲಾ ಆರೋಗ್ಯಾಧಿಕಾರಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಡಗು ಜಿಲ್ಲೆ ಇವರು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರಾದ ನಟರಾಜ್, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಉಪಾಧ್ಯಕ್ಷರಾದ ಡಾಕ್ಟರ್ ಚಂದ್ರಶೇಖರ್ ಕೆಎಂ, ಶ್ರೀ ಕಾವೇರಿ ಪೋಷಕರ ಸ್ವಸಹಾಯ ಸಂಘದ ಪ್ರತಿನಿಧಿ ದಿವ್ಯ ಮುಖೇಶ್, ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಅಧಿಕಾರಿ ವಿಮಲ ಕೆಜಿ ಉಪಸ್ಥಿತರಿದ್ದರು. ಕಮಲಗಿತೆಂದುನೆ ನಟ್ಟ ನಡುವ ರಾತ್ರಿ ಎಚ್ಚರಾಂತೆ ವಿಶ್ರಾಂತಿಯಾದ ಪುನರಾತ್ರಿ ನಮೋ ದೇವಿ ನಮೋ ತಾಯಿ ನಮೋ ಪರತಮ ನಮೋ ಸತ್ಯ ನಮೋ ನಿತ್ಯ ನಮೋ ಜಗನ್ಮಾತೆ. ಅದು ಆಗ್ತಾ ಇದೆ. ಇವಾಗ ಆಶಾ ವರ್ಕರ್ ಕೂಡ ಮನೆ ಮನೆ ಭೇಟಿ ಮಾಡ್ತಾರೆ, ಅಂಗನವಾಡಿ ಶಿಕ್ಷಕರು ಕೂಡ ಮನೆ ಭೇಟಿ ಮಾಡ್ತಾರೆ, ಅವ್ರದ್ದು ಹೆಲ್ತ್ ಚೆಕಪ್ ಕೂಡ ಆಗುತ್ತೆ. ಸೊ ಅದು ಮಗು ಗರ್ಭಕೋಶದಲ್ಲಿರುವಾಗ್ಲೇನೆ ಅದು ಕೆಲವೊಂದಷ್ಟು ಅನಾಮಲಿ ಸ್ಕ್ಯಾನ್ಗಳಾಗುತ್ತೆ. ಕೆಲವೊಂದು ಅನಾಮಲಿ ಸ್ಕ್ಯಾನ್ ಅಲ್ಲಿ ಗೊತ್ತಾಗ್ದೇನೂ ಇರ್ಬೋದು. ಸೊ ಅದು ಹುಟ್ಟಿದ ನಂತರನು ಇಮಿಡಿಯೇಟ್ ಅದು ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಆಗೋದ್ರಿಂದ, ಆಸ್ಪತ್ರೆಯಲ್ಲೇ ಮಗು ಉಡೋದ್ರಿಂದ ಇತ್ತೀಚೆಗೆ ಎಲ್ಲ 100% ಆಗ್ತಾ ಇರೋದ್ರಿಂದ ಅದು ಅಲ್ಲೇ ಕೂಡ ಸ್ಕ್ರೀನಿಂಗ್ ಕೂಡ ಆಗುತ್ತೆ. ಆ ಸ್ಕ್ರೀನಿಂಗ್ ಆಗ್ಬೇಕಾದ್ರೆ ಬರೀ ಈ ತೊಂದರೆಗಳ ಜೊತೆಗೆ ಕೆಲವು ಮಕ್ಕಳುಗಳಿಗೆ ತಮಗೆ ಗೊತ್ತಿದೆ ಡೆಮ್ ಅಂಡ್ ಡಫ್ ಆಗತ್ತದು, ಈ ಕಿವಿ ಕೇಳಿಸದೇ ಇರೋದ್ರಿಂದ ಮಾತು ಬರದೇ ಇರೋಂಥ ಸಮಸ್ಯೆಗಳು ಇರ್ತದೆ. ಅದು ಲೇಟ್ ಆಗಿ ಆಗೋದಕ್ಕಿಂತ ಅರ್ಲಿ ಐಡೆಂಟಿಫಿಕೇಶನ್ ಆಗೋದ್ರಿಂದ
ಅದನ್ನು ಕೂಡ ಚಿಕ್ಕದ್ರಲ್ಲೇನೆ ಅದನ್ನ ಸರಿಪಡಿಸುವಂತ ಅವಕಾಶಗಳು ಕೂಡ ಇರ್ತದೆ. ಸೊ ಈ ಒಂದು ನಿಟ್ಟಲ್ಲಿ ಅರ್ಲಿ ಐಡೆಂಟಿಫಿಕೇಶನ್ಗೆ ಪೋಷಕರು ಸಹ ಅದನ್ನ ಹೆಚ್ಚು ಮುತುವರ್ಜಿ ವಹಿಸಬೇಕು. ಯಾಕಂದ್ರೆ ಮಗು ಆಗಿದ ತಕ್ಷಣನೇ ಮಗುಗೆ ಏನಾದ್ರು ನ್ಯೂನ್ಯತೆ ಇದೆಯಾ, ತೊಂದರೆ ಇದೆಯಾ, ಯಾವ್ದಾದ್ರು ತೊಂದರೆ ಇದೆಯಾ ಅಂತೇಳಿ ಎಲ್ಲಾ ತರದ್ದು ಸ್ಕ್ರೀನಿಂಗ್ ಅನ್ನ ಮಾಡಿಸಿ ಖಚಿತಪಡಿಸ್ಕೋಬೇಕು. ಅದು ವೈದ್ಯಾಧಿಕಾರಿಗಳು ಮಾಡ್ತಾರೆ, ಎಲ್ಲರೂ ಸ್ಕ್ರೀನಿಂಗ್ ಮಾಡ್ತಾರೆ. ಜೊತೆಗೆ ಪೋಷಕರು ಸಹ ಒಂದು ಸ್ಕ್ರೀನಿಂಗ್ ಮಾಡಿಸಿ ಮಗು ಆರೋಗ್ಯವಾಗಿದೆ ಅಂತೇಳಿ ಕನ್ಫರ್ಮೇಶನ್ ಮಾಡ್ಕೊಂಡ್ರೆ ಅದು ನಿಜಕ್ಕೂ ಕೂಡ ಒಂದು ಒಳ್ಳೆ ಬೆಳವಣಿಗೆ. ಒಂದ್ ವೇಳೆ ಸಣ್ಣ ಪುಟ್ಟ ನ್ಯೂನತೆ ಕಂಡು ಬಂತು ಅಂತ ಹೇಳಿದ್ರೆ ಅರ್ಲಿ ಚಿಕಿತ್ಸೆ ಕೊಡೋದ್ರಿಂದ ಅದನ್ನ ನಾವು ಬೇಗನೆ ಗುಣಪಡಿಸೋದಕ್ಕೆ ಕೂಡ ಸಾಧ್ಯವಾಗುತ್ತೆ. ಈವನ್ ಕ್ಲಬ್ ಫೂಟ್ ಇರ್ಬೋದು, ಈ ತರ ಬೇರೆ ಬೇರೆ ಸಮಸ್ಯೆಗಳು ಏನೇ ಇದ್ರು ಅರ್ಲಿ ಐಡೆಂಟಿಫೈ ಆದ್ರೆ ಅದನ್ನ ಟ್ರೀಟ್ಮೆಂಟ್ ಕೊಡೋದಕ್ಕೆ ಮತ್ತೆ ಹೆಚ್ಚಿನ ಚಿಕಿತ್ಸೆ ಕೊಟ್ಟು ಅದನ್ನ ಚಿಕ್ಕದ್ರಲ್ಲೇ ಸರಿಪಡಿಸೋದಕ್ಕೆ ಅವಕಾಶ ಆಗ್ತದೆ. ಒಂದು ಇದ್ರ ಜೊತೆಗೆ ಪೋಷಕರಿದ್ದೀರಲ್ಲ, ಇಲ್ಲಿ ಒಂದ್ ಕಡೆ ಮಗು ಕೂಡ ಸಮಸ್ಯೆಯಿಂದ ಬಳಲ್ತಾ ಇರ್ತದೆ. ಅಟ್ ದ ಸೇಮ್ ಟೈಮ್ ಮಗು ಎಷ್ಟು ಬಳಲುತ್ತೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಪೋಷಕರು ಬಳಲ್ತಾರೆ. ಈ ಪೋಷಕರಿಗೆ ಏನಾಗುತ್ತೆ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಮಕ್ಕಳನ್ನ ನೋಡ್ಕೊಳ್ಳುವಂತ ಜವಾಬ್ದಾರಿ ಸಾಮಾನ್ಯವಾಗಿ ನಮ್ಮ ಮಹಿಳೆಯರಿಗೆ ನಾವು ಕೊಟ್ಬಿಟ್ಟಿರ್ತೀವಿ. ಸೊ ಅವರು ಮಕ್ಕಳು ನೋಡ್ಕೊಳ್ಳೋದ್ರ ಜೊತೆಗೆ ಮನೆಯಲ್ಲಿ ಗಂಡನ್ನ ಮತ್ತೆ ಮನೆ ಸಂಸಾರನ ಮತ್ತೆ ಮನೆಯಲ್ಲಿ ಕಿಚನ್ ಇದೆಯಲ್ಲ, ಕಿಚನ್ ಸಹ ಇವರೇ ನೋಡ್ಕೋಬೇಕು. ಸೊ ಹಾಗಾಗಿ ಬೆಳಿಗ್ಗೆ ತಿಂಡಿನೂ ಮಾಡ್ಬೇಕು, ಮಧ್ಯಾಹ್ನ ಊಟನೂ ಮಾಡ್ಬೇಕು, ರಾತ್ರಿ ಊಟನೂ ಮಾಡ್ಬೇಕು, ಬಟ್ಟೆನೂ ತೊಳಿಬೇಕು, ಪಾತ್ರೆನೂ ತೊಳಿಬೇಕು. ಇದೆಲ್ಲರ ಜೊತೆಗೆ ಮಗುನೂ ಸಹ ಈ ತರ ಇರುವಂತ ವಿಶೇಷ ಚೇತನ ಮಗುನೂ ಸಹ ನಾವು ನೋಡ್ಕೋಬೇಕಾಗ್ತದೆ. ಅವಾಗ ಕೇರ್ ಗಿವಿಂಗ್ ಬರ್ಡನ್ ಜಾಸ್ತಿ ಆಗ್ತದೆ. ಅಂದ್ರೆ ನಮ್ಮ ಆರೈಕೆದಾರರಲ್ಲಿ, ಮಗುವಿನ ಆರೈಕೆದಾರರಿಗೆ ಒತ್ತಡ ಜಾಸ್ತಿ ಆಗುತ್ತೆ. ನಿಮ್ಗೆ ಗೊತ್ತಿದೆ, ಸಾಮಾನ್ಯ ಮಗುನ ನಾವು ಆರೈಕೆ ಮಾಡ್ಬೇಕಾದ್ರೇನೆ ನಮ್ಗೆ ಬರ್ಡನ್ ಜಾಸ್ತಿ. ಯಾಕೆ ಅಳೋದು, ಏನಾದ್ರು ಮಾಡೋದು, ತೀಟೆ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ ಮಕ್ಕಳು. ಅಂತದ್ರಲ್ಲಿ ಈ ವಿಶೇಷ ಮಗುನೂ ನೋಡ್ಕೊಂಡು ಮನೆಯಲ್ಲಿ ಅಡಿಗೆನೂ ಮಾಡಿ, ಪಾತ್ರೆನೂ ತೊಳೆದು, ಬಟ್ಟೆನೂ ತೊಳೆದು, ಇನ್ ಕೆಲವರು ಕೆಲ್ಸಕ್ಕೂ ಹೋಗೋದಿರ್ತದೆ. ಸೊ ಅವರು ಕೆಲ್ಸಕ್ಕೂ ಹೋಗೋರಿದ್ರೆ ಆಗ ನಿಜಕ್ಕೂ ಕೂಡ ಅವ್ರಿಗೆ ತುಂಬಾ ಬರ್ಡನು ಇದ್ರದ್ದು ಜಾಸ್ತಿ ಆಗುತ್ತೆ. ಅಂತ ಸಂದರ್ಭದಲ್ಲಿ ಅವ್ರಿಗೆ ಒಂದು ಸಪೋರ್ಟ್ ಸಿಸ್ಟಮ್ ನ ನಾವು ಡೆವಲಪ್ ಮಾಡ್ಬೇಕಾಗುತ್ತೆ. ಸಪೋರ್ಟ್ ಸಿಸ್ಟಮ್ ಏನಾದ್ರೂ ಒಂದು ಸಪೋರ್ಟ್ಗೆ ಅವ್ರಿಗೆ, ಯಾಕೆಂದ್ರೆ ಯಾವಾಗ್ಲೂ ತಾಯಿ ಒಬ್ಬರೇ ನೋಡ್ಬೇಕು ಅಂತಂದಾಗ ಅದು ತುಂಬಾ ಬರ್ಡನ್ ಆಗುತ್ತೆ ಅವ್ರಿಗೆ. ಅವಾಗ ಅವ್ರ ಮನೇಲಿರುವಂತ ಹಸ್ಬೆಂಡ್ ಸ್ವಲ್ಪ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಅತ್ತೆ ಮಾವ ಇದ್ರೆ ಅವರು ಅರ್ಥ ಮಾಡ್ಕೊಂಡು ಅವರು ಸ್ವಲ್ಪ ಮಗುನ ನಾವು ನೋಡ್ಕೊಂತೀವಿ ಅಂತ ಹೇಳ್ತಕ್ಕಂಥದ್ದು. ಅಥವಾ ಯಾವ್ದಾದ್ರು ಪಕ್ಕದಲ್ಲಿ ಯಾವ್ದಾದ್ರು ಅಕ್ಕಪಕ್ಕ ರಿಲೇಟಿವ್ಸ್ ಇದ್ರೆ ಮಕ್ಕಳನ್ನ ನಾವು ನೋಡಿದ್ದೇವೆ. ಅದು ವಿವಿಧ ಕಾರಣಗಳಿರ್ಬೋದು. ತಾಯಿಯಲ್ಲಿ ಹಲವಾರು ನ್ಯೂನತೆಗಳಿಂದ ಹುಟ್ಟಿರುವಂಥದ್ದು, ಜೊತೆಗೆ ತಂದೆ ತಾಯಿಗಳಲ್ಲಿ ಅನುವಂಶಿಕ ಕಾಯಿಲೆಯಿಂದ ಬರುವಂಥದ್ದು, ಜೊತೆಗೆ ಹುಟ್ಟಿನ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳಿಂದ ತಾಯಿಗೆ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಈ ಥರ ಚಿಲ್ಡ್ರನ್ಸು ಹುಟ್ಟುವಂಥದ್ದನ್ನು ನಾವು ನೋಡಿದ್ದೇವೆ. ಈ ಮಕ್ಕಳಿಗೆ ಟೈಮ್ಲಿ ಇಂಟರ್ವೆನ್ಷನ್ ಅಂದರೆ ಆವಾಗ ಮಕ್ಕಳಿಗೆ ಕೆಲವೊಂದು ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಅಂಥ ಟ್ರೀಟ್ಮೆಂಟ್ನ ಕೊಡಿಸಿದ್ರೆ ಏನು ಬೇರೆ ಮಕ್ಕಳು ಯಾವ ರೀತಿ ನಾರ್ಮಲ್ ಆಗಿರ್ತಾರೆ, ಕ್ವಾಲಿಟಿ ಲೈಫ್ ಅವರ ಲೈಫ್ ಲಾಂಗ್ ಕ್ವಾಲಿಟಿ ಲೈಫ್ನ ಲೀಡ್ ಮಾಡ್ಬೋದು ಅಂತ ಆಶಿಸ್ತಾ, ಈ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅವರು ಈ ಒಂದು ಫಿಸಿಯೋಥೆರಪಿನ ಯೂನಿಟ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ಬೇಕಾಗಿರುವಂಥದ್ದು ಚಿಲ್ಡ್ರನ್ಸ್ಗೆ ಫಿಸಿಯೋಥೆರಪಿನ ಕೊಡೋವಂಥ ಒಬ್ಬರು ಟೆಕ್ನಿಷಿಯನ್ಸು ಬೇಕಾಗ್ತದೆ, ಅಂದರೆ ತಜ್ಞತೆ ಹೊಂದಿರುವಂಥವ್ರು ಬೇಕಾಗ್ತದೆ. ಅಂಥದನ್ನ ಇವರು ಇಲ್ಲಿ ವ್ಯವಸ್ಥೆ ಮಾಡಿರುವಂಥದ್ದು ಸಂತೋಷದ ವಿಚಾರ. ಯಾಕಂದರೆ ಈ ಒಂದು ಸೆರೆಬ್ರಲ್ ಪಾಲ್ಸಿ ಚೈಲ್ಡ್ಗೆ ಏನಿರುತ್ತೆ ಅಂತ ಅಂದರೆ ಓಡಾಡೋಕ್ಕಾಗೋದಿಲ್ಲ, ಇಮ್ಮೊಬಿಲಿಟಿ, ಜಾಯಿಂಟ್ಸ್ ಫೋಲ್ಡ್ ಮಾಡೋಕ್ಕಾಗಲ್ಲ, ಫೋಲ್ಡ್ ಮಾಡೋಕ್ಕೆ ಹೋದರೆ ತುಂಬ ಪೇಯ್ನ್ ಬರುವಂಥದ್ದು, ಕಂಟ್ರಾಕ್ಚರ್ಸ್ ಆಗುವಂಥದ್ದು, ಈ ಥರದ ಪ್ರಾಬ್ಲಮ್ ಆಗ್ತದೆ. ಮಕ್ಕಳುಗಳು ಮೂವ್ ಮಾಡದೆ ಕಿರ್ಚೋ ಅಂಥದ್ದೆಲ್ಲ ನಾವು ನೋಡಿದ್ದೀವಿ. ಅಂಥ ಮಕ್ಕಳಿಗೆ ಟೈಮ್ಲಿ ಇಂಟರ್ವೆನ್ಷನಲ್ಲಿ ಫಿಸಿಯೋಥೆರಪಿ ಇದ್ದರೆ ಆ ಮಕ್ಕಳು ಕಿರ್ಚೋ ಅಂಥದ್ದು ಏನಕ್ಕೆ ಪೇನ್ಫುಲ್ ಇದ್ದಂಥ ಜಾಯಿಂಟ್ಸ್ ಅಲ್ಲಿ ತುಂಬಾ ಪೇನ್ ಇದ್ದಂಥ ಸಂದರ್ಭದಲ್ಲಿ ಈ ಥರದ್ದು ಆಗ್ತದೆ. ಅಂಥವ್ರಿಗೆ ಟೈಮ್ಲಿ ಇಂಟರ್ವೆನ್ಷನ್ ಅಲ್ಲಿ ಫಿಸಿಯೋಥೆರಪಿ ಮಾಡಿಸಿದ್ರೆ ಇದೆಲ್ಲ ಕಡಿಮೆ ಆಗ್ತದೆ. ನಮ್ಮ ಏನು ಬೇರೆ ಮಕ್ಕಳು ನಾರ್ಮಲ್ ಚೈಲ್ಡ್ಸ್ ಹೆಂಗಿರ್ತಾರೆ ಅದೇ ಥರ ಇರೋದಕ್ಕೆ ಅವಕಾಶ ಆಗ್ತದೆ. ಅದರಿಂದ ಎಲ್ಲ ತಾಯಿಯಂದಿರು ಇಲ್ಲಿ ಏನು ಈಗ ಬೇರೆ ಕಡೆ ಆದರೆ ಮಕ್ಕಳನ್ನ ಕರ್ಕೊಂಡು ಹೋಗೋದು, ಅವ್ರನ್ನ ಮೊಬಿಲಿಟಿ ಅಂದರೆ ಆ ಸೆಂಟ್ರಿಗೆ ಕರ್ಕೊಂಡು ಹೋಗೋದು ಬೇರೆ ಬೇರೆ ಊರಿಗೆ ಕಷ್ಟ ಆಗ್ತಿತ್ತು. ಬಟ್ ಇಲ್ಲೇ ಸೆಂಟರ್ ಆಗಿರೋದ್ರಿಂದ ಇದನ್ನ ಸದುಪಯೋಗ ಪಡಿಸ ಕೇಂದ್ರ ಪ್ರದೇಶ ಅಲ್ಲ, ಕುಶಾಲನಗರ ಆದ್ರೆ ಕೇಂದ್ರ ಪ್ರದೇಶ ಸಾರ್ವಜನಿಕರಿಗೆ ಮಕ್ಕಳಿಗೆ ತುಂಬಾ ಬೇಗನೆ ಬಂದು ತಲುಪಲಿಕ್ಕೆಲ್ಲ ಅವಕಾಶ ಇದೆ. ಆದ್ರಿಂದ ನಮ್ಮ ಶಾಲೆಯಲ್ಲಿ ಮಾಡಿ ಇದರಿಂದ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಡಿಸ್ಕಸ್ ಮಾಡಿಬಿಟ್ಟು ಈ ಒಂದು ಶಾಲೆಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಡಾಕ್ಟರ್ ಸತೀಶ್ ಕುಮಾರ್ ಅವರು ಹೇಳಿದ್ದಾರೆ, ಈ ವ್ಯಕ್ತಿಗಳ ಒಂದು ಲಿಮಿಟೇಷನ್ಸ್ ಏನು, ಇವ್ರ ಕಷ್ಟಗಳೇನು ಅಂತಂದೇಳಿ ಹೇಳಿದ್ದಾರೆ. ನಮ್ಮ ಇಲಾಖೆಯಲ್ಲಿ ನಮ್ಗಿಟ್ಟಿರ್ತಕ್ಕಂಥದ್ದು ಏನಂದ್ರೆ 6ರಿಂದ
19 ವರ್ಷದ ತನಕ ಇರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ CWS ಆಗಿದ್ರೆ ಅಂದ್ರೆ ವಿಕಲಚೇತನರಾಗಿದ್ರೆ ಅಂತವರ ಒಂದು ಶಿಕ್ಷಣಕ್ಕೆ ನಮಗೆ ಆಕ್ಟಿವಿಟೀಸ್ ಇದೆ. ನಾವೇನ್ ಮಾಡಿದ್ವಿ, ಕೇವಲ ಅಷ್ಟಕ್ಕೆ ಸೀಮಿತರಾಗ್ತಕ್ಕಂಥದ್ದಕ್ಕಿಂತ ಇಡೀ ಸಮುದಾಯದ ಜೊತೆಗೆ ನಾವು ಬೆರೆತ್ಕೊಂಡ್ರೆ ಸಮುದಾಯಕ್ಕೆ ಈ ಜ್ಞಾನ ಚೆನ್ನಾಗಿ ಪ್ರಸಾರ ಆಗುತ್ತೆ. ನಮಗೆ ನಮ್ಮ ಈ ಒಂದು ಯೂತ್ ಮೂವ್ಮೆಂಟ್ನವರಿಂದ ಹಾಗೂ ಇತರೆ ಇಲಾಖೆಗಳ ಕೊಲಾಬರೇಷನ್ ಎಲ್ಲ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ. ಇದು ನಮಗೆ ಇವತ್ತಂತೂ ತುಂಬಾ ಸಂತೋಷವನ್ನು ಕೊಟ್ಟಿದೆ. ಕಾರಣ ಏನು ಅಂತಂದ್ರೆ ಇಷ್ಟು ಜನ ಇಲ್ಲಿ ಸೇರಿದ್ದೀವಿ. ಇವರೆಲ್ಲರೂ ಇದರ ಒಂದು ರಾಯಭಾರಿಗಳಾಗಿ ಕೆಲಸ ಮಾಡ್ತಾರೆ ಮತ್ತು ಇದರ ಪ್ರಯೋಜನವನ್ನ ತಮಗೂ ಮತ್ತು ತಮ್ಮ ಸುತ್ತಮುತ್ತ ಇರ್ತಕ್ಕಂಥ ಅವಶ್ಯಕತೆ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೆ, ಎಲ್ಲ ವ್ಯಕ್ತಿಗಳಿಗೆ ಏಜ್ ಲಿಮಿಟ್ ಇಲ್ಲ. ನಮ್ಮಲ್ಲಿ ಏಜ್ ಲಿಮಿಟ್ ಇದೆ, ಇಲ್ಲಿ ಏಜ್ ಲಿಮಿಟ್ ಇಲ್ಲ. ಎಲ್ಲ ಏಜ್ನವ್ರಿಗೂ ಎಲ್ಲ, ಮತ್ತೆ ಕೇವಲ ಕುಶಾಲನಗರ ತಾಲೂಕಿಗೆ ಅಷ್ಟೇ ಸೀಮಿತವಾಗಿ ಇದನ್ನು ನಾವು ಮಾಡಿಲ್ಲ. ಯಾವ ತಾಲೂಕಿನಿಂದ ಯಾವ ಊರಿಂದ ಬೇಕಾದರೂ ಬರ್ಬೋದು. ನಮ್ಮ ಈ ಕಡೆ ಪಕ್ಕದಲ್ಲೇ ಪಿರಿಯಾಪಟ್ಟಣ ತಾಲೂಕಿದೆ, ಅವರು ಸಹ ಬರಬೇಕು. ಮಡಿಕೇರಿಯಲ್ಲಿ ಇರ್ತಕ್ಕಂಥವ್ರು ಬರಬೇಕು. ಮತ್ತೆ ನಮ್ಮ ಹಾಸನ ತಾಲೂಕು ಅಕ್ಕಲಗೂಡು ಇಲ್ಲಿಗೆ ಹತ್ತಿರದಲ್ಲಿರ್ತಕ್ಕಂಥ ತಾಲೂಕು, ಅವರು ಸಹ ಬರಬೇಕು. ಈ ರೀತಿಯ ಒಂದು ವಿಶಾಲವಾಗಿರ್ತಕ್ಕಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಈ ಕೇಂದ್ರವನ್ನ ಆರಂಭ. ವಿಶೇಷ ಚೇತನ ಜೊತೆಗೆ ಅವರ ಕಮ್ಯುನಿಟಿ ಬೇಸ್ಡ್ ರಿಹ್ಯಾಬಿಲಿಟೇಷನ್, ಅದರಲ್ಲೂ ದೃಷ್ಟಿ ವಿಕಲಚೇತನರು ಏನಿರ್ತಾರೆ ಅವ್ರ ಜೊತೆ ಬಹಳಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ವಿ. 2018ರಲ್ಲಿ ನಾವು ಮೊದಲನೇದಾಗಿ ಕೊಡಗು ಜಿಲ್ಲೆಗೆ ಕೂಡ ನಮ್ಮ ಈ ವಿಶೇಷ ಚೇತನರ ಜೊತೆಗೆ ಕೆಲಸ ಮಾಡ್ತಾ ಇರುವಂತದ್ದು, ಅವರ ಪುನರ್ವಸತಿ, ಸಮುದಾಯ ಆಧಾರಿತವಾಗಿ ಪುನರ್ವಸತಿ ಆಗಿರ್ಬೋದು, ಅವರಿಗೆ ಒಂದು ಸಾಂಸ್ಥಿಕವಾಗಿ ಅವರಿಗೆ ರಿಹ್ಯಾಬಿಲಿಟೇಷನ್ ಪುನರ್ವಸತಿಯನ್ನ ಮಾಡೋದನ್ನ ಕೊಡಗು ಜಿಲ್ಲೆಗೂ ಕೂಡ ವಿಸ್ತರಣೆ ಮಾಡಿದ್ವಿ. ಮೈಸೂರಿನ ಎಂಟೈರ್ ರೂರಲ್ ಎಲ್ಲ ತಾಲೂಕುಗಳಲ್ಲೂ ಕೂಡ ಹಾಗೂ ಕೊಡಗು ಜಿಲ್ಲೆಯ ಎಲ್ಲಾ ತಾಲೂಕುಗಳೆಲ್ಲ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಸೊ 2018ರಿಂದ ಸತತವಾಗಿ ಕಳೆದ 6 ವರ್ಷಗಳಿಂದ ಸಮುದಾಯದ ಜೊತೆಗೆ ಸರ್ಕಾರದ ಮತ್ತು ಹಾಗೂ ಇತರ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನ ನಾವು ಸಮುದಾಯ ಆಧಾರಿತವಾಗಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ವಿ. ಅದರಲ್ಲೂ ವಿಶೇಷವಾಗಿ ಏನು ಮಕ್ಕಳು ಯಾರಿಗೆ ಈ ತರ ಡಿಸೆಬಿಲಿಟಿ, ಡೆವಲಪ್ಮೆಂಟ್ ಡಿಸೆಬಿಲಿಟಿ ಇರುತ್ತೆ, ಸೆರೆಬ್ರಲ್ ಪ್ಯಾಲ್ಸಿ ಆಗಿರ್ಬೋದು, ಅವರಿಗೆ ಕೂಡ ನಾವು ಒಂದು ಆರೈಕೆ, ಅವರಿಗೆ ಬೇಕಾದಂತ ಚಿಕಿತ್ಸೆ ಹಾಗೂ ಅವರಿಗೆ ಬೇಕಾದಂತ ಪುನರ್ವಸತಿಯನ್ನ ನಾವು ನೀಡೋದಕ್ಕೆ ಒಂದು ಕ್ಯಾಂಪ್ ಅಪ್ರೋಚ್ ನಲ್ಲಿ ಮಾಡ್ಕೊಂಡು ಬಂದಿದ್ವಿ. ಅಂದ್ರೆ ಅವರಿಗೆ ಯಾರು ಬೇಕಾದಂತ ಸ್ಪೆಷಲಿಸ್ಟ್ಗಳು ಸಾಮಾನ್ಯ ಗ್ರಾಮೀಣ ಪ್ರದೇಶದಲ್ಲಿ ಸಿಗೋದಿಲ್ಲ, ಹೆಚ್ಚಿನ ಸಂದರ್ಭದಲ್ಲಿ ಅವರು ಬೇರೆ ಬೇರೆ ಕಡೆ ಇರ್ತಾರೆ. ಅದಕ್ಕೋಸ್ಕರ ಕ್ಯಾಂಪ್ಗಳನ್ನ ಮಾಡೋದ್ ಮೂಲಕ ರೆಸಿಡೆನ್ಷಿಯಲ್, ಅವರು ಅಲ್ಲೇ ವಸತಿಯುತವಾಗಿ ಉಳ್ಕೊಂಡು ಕ್ಯಾಂಪ್ನ ಮಾಡೋದ್ರ ಮೂಲಕ ಅವರಿಗೆ ಬೇಕಾದಂತ ಚಿಕಿತ್ಸೆಯನ್ನ ಕೊಡುವಂತ ಒಂದು ಸಣ್ಣ ಪ್ರಯತ್ನವನ್ನ ನಮ್ಮ ಕಡೆಯಿಂದ ಮಾಡ್ತಿದ್ವಿ. ಆದ್ರೆ ಎಷ್ಟೇ ಕ್ಯಾಂಪ್ ಮಾಡಿದ್ರು ಕೂಡ ನಾವು ಈ ತರ ಇರುವಂತ ಸಮಸ್ಯೆ ಇರುವಂತ ಮಕ್ಕಳಿಗೆ ಚಿಕಿತ್ಸೆ ಅನ್ನುವಂಥದ್ದು ನಿರಂತರವಾಗಿರ್ಬೇಕಾಗತ್ತೆ. ಯಾವತ್ತೂ ಒಂದು ದಿನ ಕ್ಯಾಂಪ್ ಅಲ್ಲಿ ಮಾಡಿದ ತಕ್ಷಣ ಸಂಪೂರ್ಣವಾದ ಫಲಿತಾಂಶವನ್ನ, ಪರಿಣಾಮವನ್ನ ಬೀರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನಮಗೂ ಕೂಡ ಗೊತ್ತಿತ್ತು. ಆದ್ರೆ ನಮಗೆ ಇದ್ದಂತ ಏನು ಒಂದು ಇಲ್ಲಿ ಇದ್ದಂತ ಸೌಲಭ್ಯಗಳ ಲಿಮಿಟೇಷನ್ ಅಲ್ಲಿ ಏನು ಮಾಡಬಹುದು ಅನ್ನೋದನ್ನ ನಾವು ಯೋಚನೆ ಮಾಡಿ ಅದೊಂದು ಸಕ್ಸಸ್ಫುಲ್ ಆಗಿ ನಡೀತದಂತ ಉಪಕ್ರಮ ಅಂತ ಹೇಳಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಿಪೋರ್ಟ್, ಕುಶಾಲನಗರ. ಕೊಡಗು ಜಿಲ್ಲೆಯ 100 ಯುವಕರು ಒಗ್ಗೂಡಿ ದುಬೈನಲ್ಲಿ ಕೂರ್ ಕ್ರಿಕೆಟ್ ಫೆಸ್ಟ್ ಸೀಸನ್ 1ರ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಅನಿವಾಸಿ ಭಾರತೀಯರಾಗಿ ದುಬೈನಲ್ಲಿ ಉದ್ಯೋಗ ನಿಮಿತ್ತ ನೆಲೆಸಿರುವ ಕೊಡಗು ಜಿಲ್ಲೆಯ 100 ಯುವಕರು ಒಗ್ಗೂಡಿ ಕೂರ್ ಕ್ರಿಕೆಟ್ ಫೆಸ್ಟ್ ಸೀಸನ್ 1ರ ಪಂದ್ಯಾವಳಿಯನ್ನು ಆಯೋಜಿಸುವುದರ ಮೂಲಕ ಕೆಲಸದ ಜಂಜಾಟದ ನಡುವೆ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದ್ದಾರೆ. ನೆಲವದಿಕೇರಿಯ ಬಿಷಪ್, ವಿರಾಜಪೇಟೆ, ಕಲ್ಲುಬಾಣಿಯ ನೂರುದ್ದೀನ್ ನೇತೃತ್ವದಲ್ಲಿ ಶಾಜಾ ಈಗಲ್ ವತಿಯಿಂದ ಅಲ್ ಮದಾಮ್ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಸ್ಟೇಡಿಯಂನ 3 ಮೈದಾನಗಳಲ್ಲಿ ಆಯೋಜಿಸಲಾಗಿದ್ದ ಪಂದ್ಯಾವಳಿಯಲ್ಲಿ 8 ತಂಡಗಳಾದ ರಾಯಲ್ ಚಾಕ್ ಸಿಟಿ ಕ್ರಿಕೆಟರ್ಸ್, ಕರ್ನಾಟಕ ಜಿಮೆಕ್ ವಾರಿಯರ್ಸ್, ಕೂರ್ಗ್ ಈಗಲ್ಸ್, ಆಡಮ್ ಹಿಟರ್ಸ್, ಬ್ಲಾಕ್ ಕೋಬ್ರಾಸ್, ನಿಲುದಿಕೇರಿ ಫ್ರೆಂಡ್ಸ್, ಟರ್ಬೋ ಕ್ರಿಕೆಟರ್ಸ್, ರಫಾ ಫೈಟರ್ಸ್ ತಂಡಗಳ 142 ಆಟಗಾರರು ಪಾಲ್ಗೊಂಡು ಗಮನ ಸೆಳೆದರು. 8 ತಂಡಗಳ ನಡುವೆ ನಡೆದ ರೋಮಾಂಚನಕಾರಿ ಪಂದ್ಯಾಟದಲ್ಲಿ ವಿರಾಜಪೇಟೆ ಚೌಕಂಡಳ್ಳಿ ಅಶ್ವಾಕ್ ನಿಶಾರ್ ಮಾಲೀಕತ್ವ ಹಾಗೂ ಬಿರ್ಲಾಸ್ ನಾಯಕತ್ವದ ರಾಯಲ್ ಚೌಕ್ ಸಿಟಿ ಕ್ರಿಕೆಟ್ ತಂಡ ಅಂತಿಮ ರೋಮಾಂಚನಕಾರಿ ಪಂದ್ಯಾಟದಲ್ಲಿ ಗೆಲುವು ಸಾಧಿಸುವ ಮೂಲಕ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಂಡಿತು. ಎಮ್ಮೆ ಮಾಡುವಿನ ಗಫೂರ್ ಅಸ್ಲಂ ಮಾಲೀಕತ್ವದ ಕರ್ನಾಟಕ ಜಿಮೆಕ್ ವಾರಿಯರ್ಸ್ ತಂಡ ರನ್ನರ್ಸ್ ಪ್ರಶಸ್ತಿಗೆ ತೃಪ್ತಿಪಟ್ಟುಕೊಂಡಿತು. ಇದರೊಂದಿಗೆ ನಾಪೋಕ್ಲುವಿನ ಆರ್ಷದ್ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿ,
ಇತಿಮತಿ ಸಮೀರ್ಗೆ ಉತ್ತಮ ದಾಂಡಿಗ ಪ್ರಶಸ್ತಿ, ಎಡಪಾಲದ ಹ್ಯಾರಿಸ್ಗೆ ಉತ್ತಮ ದಾಳಿಗಾರ ಪ್ರಶಸ್ತಿಯನ್ನು ಪಡೆದುಕೊಂಡರು. ಮುಖ್ಯ ಅತಿಥಿಗಳಾಗಿ ಸೈಯದ್, ಜೈನ್, ಖಲೀಲ್, ಅಜರ್, ಮಜೀದ್, ಜಿಯಾ, ಸಾದಿಕ್, ರಾಹಿಲ್, ಜುನೈದ್, ಸಮಾಜ್ ಸೇರಿದಂತೆ ಮತ್ತಿತರರು ಹಾಜರಿದ್ದು ವಿಜೇತ ತಂಡಗಳಿಗೆ ಬಹುಮಾನ ವಿತರಣೆ ಮಾಡಿದರು. I would like to thank Almighty Allah, Alhamdulillah. The organizers, mashallah, they did a great job. It is one of the best tournaments we have ever participated. I would like to thank the sponsors, all the organizers, Mr. Noor and Mr. Nishab. I would like to thank all my teammates. This is one of the best. ಏನಂತ ಹೇಳಿದ್ರೆ ನಾವು ಈ ದುಬೈಯಲ್ಲಿ ಬಂದು ನಾನು ಆಲ್ಮೋಸ್ಟ್ 10 years ಆಯಿತು. ಇದು ಫಸ್ಟ್ ಸೀಸನ್. ಅತ್ಯಂತ ಅಚ್ಚುಕಟ್ಟಾಗಿ ಅತ್ಯಂತ ಸುಂದರವಾಗಿ ಮಾಡಿದ್ದಾರೆ. ನಾವು ರಾಯಲ್ ಚೌಕ್ ಸಿಟಿ ತಂಡ ವಿನ್ನರ್ಸ್ ಆಗಿದ್ದೀವಿ. ಮಾಶಾಅಲ್ಲಾ 3333 ಕ್ಯಾಶ್ ಕೂಡ ಕೊಟ್ಟಿದ್ದಾರೆ. ನಾನು ಒನ್ಸ್ ಅಗೇನ್ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇನ್ಶಾಅಲ್ಲಾ ನೆಕ್ಸ್ಟ್ ಇಯರ್ ಕೂಡ ನಾವು ಅತ್ಯುತ್ತಮ ತಂಡವಾಗಿ ಬಂದು ಇನ್ನೊಂದು ಸಲ ಚಾಂಪಿಯನ್ಸ್ ಆಗ್ತೀವಿ ಎಂದು ಭರವಸೆಯನ್ನು ನೀಡುತ್ತಾ ಇನ್ಶಾಅಲ್ಲಾ ನಾವು ಒಳ್ಳೆ ಸ್ಪಾನ್ಸರ್ಸ್ ನೀಡ್ತೀವಿ. ಇನ್ನೂ ಅತ್ಯುತ್ತಮ ರೀತಿಯಲ್ಲಿ ಆರ್ಗನೈಸ್ ಮಾಡಲಿ ಎಂದು ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವಿಜಯಕ್ಕೆ ಕಾರಣ ನಾವಿಬ್ಬರು ಮಾತ್ರ ನಮ್ಮ ಪ್ರಯತ್ನ ಇದೆ. ಅದರ ಕೊಡಗಿನ ಎಲ್ಲ ಆಟಗಾರರು ಸಹ ತಂಡಗಳು ಎಲ್ಲ ನಮ್ಮೊಂದಿಗೆ ತುಂಬಾ ಉತ್ತಮ ರೀತಿಯಲ್ಲಿ ಸಹಕಾರದಿಂದ ಇದು ಟೂರ್ನಮೆಂಟ್ ಯಶಸ್ವಿಯಾಗಿದೆ. ಕೊಡಗಿನ ಚರಿತ್ರೆಯಲ್ಲಿ ಇತಿಹಾಸವನ್ನು ಸೃಷ್ಟಿಸಿದಂತ ಒಂದು ಟೂರ್ನಮೆಂಟ್ ಅಂತ ಹೇಳ್ಬೋದು. ಇದೊಂದು ಇನ್ನು ಸುಮಾರು ವರ್ಷಗಳ ಕಾಲ ಇದು ಇನ್ನೂ ಅಚ್ಚುಕಟ್ಟಾಗಿ ನಿರ್ವಹಿಸಲು ಒಂದು ಆರ್ಗನೈಸ್ ಮಾಡಲು ಇವರಿಗೆ ಅಲ್ಲಾಹು ತೌಫೀಕ್ ನೀಡಲಿ ಎಂದು ಹಾರೈಸ್ತಾ ಇದ್ದೀನಿ. ಆಮೀನ್. ಥ್ಯಾಂಕ್ ಯು. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹರಿ, ಕುಶಾಲನಗರ. ಕ್ಯಾರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ವಡಕಹಳ್ಳಿ ಗ್ರಾಮದ ಬಳಿ ರಸ್ತೆ ಕಾಮಗಾರಿಗೆ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಭೂಮಿ ಪೂಜೆ ನೆರವೇರಿಸಿದರು. ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ವಡಕಹಳ್ಳಿ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ ವಲಯ ರಸ್ತೆಯ ಕಾಮಗಾರಿಗೆ ಭಾರತ ಸರ್ಕಾರದ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಖಾತೆಯ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಭೂಮಿ ಪೂಜೆ ನೆರವೇರಿಸಿದರು. ಶ್ರೀರಂಗಪಟ್ಟಣ ಅರಸಕೆರೆ ರಾಜ್ಯ ಹೆದ್ದಾರಿಯನ್ನು ಚತುಷ್ಪಥ ರಸ್ತೆಯನ್ನಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕೇಂದ್ರದ ಭೂ ಸಾರಿಗೆ ಸಚಿವರಾದ ನಿತಿನ್ ಗಡ್ಕರಿ ಅವರಿಗೆ ಮನವಿ ಸಲ್ಲಿಸಿದ್ದೇನೆ. ಅತಿ ಶೀಘ್ರದಲ್ಲಿ ಅನುದಾನ ಬಿಡುಗಡೆ ಮಾಡಿಕೊಳ್ಳುವ ಭರವಸೆಯನ್ನು ಸಚಿವರು ನೀಡಿದ್ದು, ಸದ್ಯದಲ್ಲಿಯೇ ಹಾಸನ ಮತ್ತು ಮಂಡ್ಯ ಜಿಲ್ಲೆಯ ಜನತೆಯ ಬಹುಮುಖಿ ರಸ್ತೆಯಾಗಿರುವ ಶ್ರೀರಂಗಪಟ್ಟಣ ಅರಸಕೆರೆ ರಾಜ್ಯ ಹೆದ್ದಾರಿ ಕಾಮಗಾರಿಗೆ ನಾನೇ ಭೂಮಿ ಪೂಜೆ ನೆರವೇರಿಸುತ್ತೇನೆ ಎಂದು ಕುಮಾರಸ್ವಾಮಿ ತಿಳಿಸಿದರು. ಪಂಚ ಗ್ಯಾರಂಟಿ ಕಾರ್ಯಕ್ರಮಗಳ ಜಾರಿಯಿಂದಾಗಿ ರಾಜ್ಯ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಹಣವಿಲ್ಲದಂತಹ ವಾತಾವರಣ ನಿರ್ಮಾಣವಾಗಿದೆ. ಆಡಳಿತ ಪಕ್ಷದ ಶಾಸಕರೇ ರಾಜ್ಯದಲ್ಲಿ ಹಾಗೂ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ನಡೆಸುತ್ತಿದ್ದ ಬಹಿರಂಗವಾಗಿ ಅಸಮಾಧಾನ ಹೊರಬಿಟ್ಟಿದ್ದಾರೆ. ವಿರೋಧ ಪಕ್ಷಗಳ ಶಾಸಕರಿಗೆ ಬಿಡಿಗಾಸಿನಷ್ಟು ಅನುದಾನ ಸಿಕ್ಕಿಲ್ಲ. ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ 10 ಆಶ್ರಯಗಳ ನೀಡಿಲ್ಲ. ಇದೇ ನೋಡಿ ಕಾಂಗ್ರೆಸ್ ಪಕ್ಷದ ಜನಪರ ಆಳಿದೆ ಎಂದು ಕುಮಾರಸ್ವಾಮಿ ವ್ಯಕ್ತಮಾಡಿದರು. ಶಾಸಕ ಮಂಜು ಮಾತನಾಡಿ, ತಾಲೂಕಿನ ಗ್ರಾಮೀಣ ಭಾಗದ ರಸ್ತೆಗಳು ಸಂಪೂರ್ಣವಾಗಿ ಗುಂಡಿಬಿದ್ದು ಹಾಳಾಗಿವೆ. ರಸ್ತೆಗಳ ಅಭಿವೃದ್ಧಿಗೆ ಕೇಂದ್ರದಿಂದ ವಿಶೇಷ ಅನುದಾನ ಬಿಡುಗಡೆ ಮಾಡಿಸಿಕೊಳ್ಳುವಂತೆ ಮನವಿ ಮಾಡಿದರು. ಮಂಡ್ಯ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಡಿ. ರಮೇಶ್, ಕೆಆರ್ಪೇಟೆ ತಾಲೂಕು ಜೆಡಿಎಸ್ ಅಧ್ಯಕ್ಷ ಚನ್ನಕಿರಣ್, ಪಾಂಡವಪುರ ಉಪವಿಭಾಗಾಧಿಕಾರಿ ಶ್ರೀನಿವಾಸ್, ತಹಶೀಲ್ದಾರ್ ಡಾಕ್ಟರ್ ಅಶೋಕ್, ಮಂಡ್ಯ ಜಿಲ್ಲಾ ಎಸ್ಪಿ ಮಲ್ಲಿಕಾರ್ಜುನ್ ಬಾಳದಂಡಿ, ಮುಖಂಡರಾದ ಸುಬ್ರಹ್ಮಣ್ಯ, ಸೇವಾ ಟ್ರಸ್ಟ್ ಅಧ್ಯಕ್ಷ ಕಿರಣ್, ವೀರಶೈವ ಮಹಾಸಭಾ ಮಾಜಿ ಅಧ್ಯಕ್ಷ ಧನಂಜಯ ಸೇರಿದಂತೆ ನೂರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. 20-25 ರೂಪಾಯಿ ಜಾಸ್ತಿ ಇರಬಹುದು. ಈಗ ಎಲ್ಲ ಕಡೆ ಇವತ್ತು ಬೆಂಗಳೂರಿಂದ ಮೈಸೂರಿಗೆ 90 ರೂಪಾಯಿ ಜಾಸ್ತಿ ಆಗಿದೆ. ನಮ್ಮ ಹೆಣ್ಣು ಮಕ್ಕಳಿಗೆ ಫ್ರೀ ಬಸ್ ಕೊಡ್ತೀವಿ ಅಂತ ಹೇಳಿ ಇವತ್ತು ಮತ್ತೆ ಇನ್ನೊಂದು ರೀತಿಯಲ್ಲಿ ಈ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ಬಸ್ಸಿನ ದರನ, ನೀರಿನ ಮೇಲೂ ದರ ಈಗ ಜಾಸ್ತಿ ಆಗ್ತದೆ. ಈಗ ಸದ್ಯದಲ್ಲೇ ಹಾಲಿನ ದರನು ಜಾಸ್ತಿ ಮಾಡ್ತಾರೆ. 5 ರೂಪಾಯಿ ಮಾಡಬೇಕು ಅಂತ ಹೊರಟಿದ್ದಾರೆ. ಆದ್ರೆ 5 ರೂಪಾಯಿ ಜಾಸ್ತಿ ಮಾಡಿದ್ದು ನಿಮಗೆ ಕೊಡೋದಿಲ್ಲ ದುಡ್ಡನ್ನ. ನಿಮ್ಗೆ ಏನು ಪ್ರೋತ್ಸಾಹನ ಅನ್ನೋದೇ ಬಂದು ಬಹುಶಃ 5 ತಿಂಗಳಾಯ್ತು 6 ತಿಂಗಳಾಯ್ತೋ ಗೊತ್ತಿಲ್ಲ. ಸುಮಾರು 600ರಿಂದ 700 ಕೋಟಿ ಹಣ ಇನ್ನೂ ಬಿಡುಗಡೆ ಆಗಲಿಲ್ಲ. ಹಾಲನ್ನ ಉತ್ಪಾದನೆ ಮಾಡ್ತಕ್ಕಂಥ ನಮ್ಮ ತಾಯಂದ್ರಿಗೆ ಇವತ್ತು ಪ್ರೋತ್ಸಾಹನ 5 ರೂಪಾಯಿಯನ್ನು ಕೊಡಬೇಕು, ಆ ದುಡ್ಡು ಬರಲಿಲ್ಲ. 2,000 ರೂಪಾಯಿ ಕೊಡೋದನ್ನೇ 2,000 ಕೊಟ್ಟು ಅಂತ ಹೇಳ್ತಾರೆ. ನಾನು ಒಂದು ನಿಮ್ಗೆ ಗಮನಕ್ಕೆ ತರ್ತೇನೆ. ಇಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದಲ್ಲ ಪಂಚರತ್ನ ಕಾರ್ಯಕ್ರಮ, ನನ್ನ ಒಂದು ಯೋಜನೆಗಳನ್ನ ನಮ್ಮ ಜನ ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ಆ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಕೇಂದ್ರದಲ್ಲಿ ಅತ್ಯಂತ ಸುಸಜ್ಜಿತವಾದಂತಹ ಶಿಕ್ಷಣಕ್ಕೆ ಮಕ್ಕಳಿಗೆ 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಕನ್ನಡದಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಕನ್ನಡ ಸ್ಕೂಲು, ಇಂಗ್ಲಿಷಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಇಂಗ್ಲಿಷ್, ದೊಡ್ಡ ಮಟ್ಟದಲ್ಲಿ ಶಿಕ್ಷಣಕ್ಕೆ ಚಾಲನೆ ಕೊಡಬೇಕು ಅಂತ ಇದ್ದವರು.
ಅದಷ್ಟೇ ಅಲ್ಲ, ಪ್ರತಿ ಗ್ರಾಮ ಪಂಚಾಯಿತಿಯ ಕೇಂದ್ರಗಳಲ್ಲಿ 30 ಬೆಡ್ಡಿನ ಆಸ್ಪತ್ರೆಗಳನ್ನು ಕಟ್ಟಿ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು, ನರ್ಸ್ಗಳು ನಿಮ್ಗೆ ಹಳ್ಳಿನಲ್ಲಿ 24 ಗಂಟೆ ನಿಮ್ಗೆ ಸೇವೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ತರಬೇಕು ಅಂತ ಇದ್ದವು. ಅದ್ರ ಜೊತೆಗೆ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ರೈತರು ಬೆಳೀತಕ್ಕಂಥ ಬೆಳೆ ಮಾರಾಟ ಮಾಡತಕ್ಕಂಥ ನಿಟ್ಟಿನಲ್ಲಿ ನಿಮಗೆ ಯಾವುದೇ ರೀತಿಯ ಬೆಲೆ ಕುಸಿತ ಆದಾಗ ಅದನ್ನು ಯಾವ ರೀತಿ ಸಂರಕ್ಷಣೆ ಮಾಡ್ಕೋಬೇಕು, ಮಾರುಕಟ್ಟೆಯಲ್ಲಿ ಯಾವ ರೀತಿ ಮಾರತಕ್ಕಂಥದ್ದಕ್ಕೆ ಬೆಲೆ ಏರಿಕೆ ದೊರಕಿರ್ತಕ್ಕಂಥವರು ಸಹ ನಿರಾಕರಣೆ ಮಾಡಿರ್ತಕ್ಕಂಥದ್ದು ನಾನು ಕಾಣ್ತಾ ಇದ್ದೇನೆ. ಇವತ್ತು ಸಹ ನಾನು ಬೆಳಗ್ಗೆ ಇಲ್ಲಿ ಬರೋದಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಹಲವಾರು ನಮ್ಮ ಅಧಿಕಾರಿಗಳ ಸಭೆಯನ್ನು ಮಾಡಿ ಬಂದೆ. ಪ್ರಮುಖವಾಗಿ ಇವತ್ತು ನಮ್ಮ ಯುವಕರಿಗೆ ಮತ್ತು ಹಳ್ಳಿಯ ನನ್ನ ಸಹೋದರಿಯರಿಗೆ ಉದ್ಯೋಗವನ್ನ ಯಾವ ರೀತಿ ಇವತ್ತು ಆ ಬಡ ಕುಟುಂಬಗಳಿಗೆ ಕೊಡ್ತಕ್ಕಂಥದ್ದಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಬೆಳಗ್ಗೆ ಒಂದು ಸಭೆ ಮಾಡಿದೆ. ಕೆಲವು ಸ್ಕಿಲ್ ಟ್ರೈನಿಂಗ್ ನ ನೋಡಬೇಕಾಗಿದೆ. ITI ಹುಡುಗರುಗಳಿಗೆ ಕೆಲಸ ಬೇಗ ದೊರಕ್ತದೆ. ITI ಮಾಡಿರ್ತಕ್ಕಂಥವ್ರಿಗೆ ಇವತ್ತು ಡಿಮ್ಯಾಂಡ್ ಜಾಸ್ತಿ ಇದೆ. ಆದ್ರೆ ನೀವು ಎಲ್ಲಿ ಕರೆದ್ರೂ ಹೋಗ್ತಕ್ಕಂಥ ಒಂದು ಮನೋಭಾವನೆ ಬೆಳೆಸ್ಕೋಬೇಕು. ಅದ್ರ ಜೊತೆಗೆ BA, BSc, BCom, MCom, MA ಓದಿರ್ತಕ್ಕಂಥವರು ಸಹ ಅರ್ಜಿಗಳು ಕೊಟ್ಟಿದ್ದೀರಿ. ನಿಮಗೂ ಸಹ ಯಾವ ರೀತಿನಲ್ಲಿ ಕೆಲವು ನಾವು ಟ್ರೈನ್ ಅಪ್ ಮಾಡಿ ಆ ಟ್ರೈನಿಂಗ್ ಕೊಡ್ತಕ್ಕಂಥ ಸಮಯದಲ್ಲೇ ತಿಂಗಳಿಗೆ ಒಂದು 6,000 8,000 ರೂಪಾಯಿ ಸ್ಯಾಲ್ರಿಯನ್ನು ಸಂಬಳ ಕೊಟ್ಟು ಒಂದು 6 ತಿಂಗಳು 8 ತಿಂಗಳು ನಿಮಗೆ ಒಂದು ಟ್ರೈನಿಂಗ್ ಕೊಟ್ಟಾಗ ಎಲ್ಲಿ ಬೇಕಾದ್ರೂ ನಿಮಗೆ ಕೆಲಸ ದೊರಕುತ್ತದೆ. ಆ ನಿಟ್ಟಿನಲ್ಲಿ ಯಾವ ರೀತಿ ಕೆಲವು ಕಾರ್ಯಕ್ರಮವನ್ನ ಈಗ ತಕ್ಷಣ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬೆಳಗ್ಗೆಯಿಂದ ಒಂದು 3-4 ಗಂಟೆ ಸಭೆ ಮಾಡಿ ಬಂದಿದ್ದೇವೆ. ಅದರ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ರಾಜ್ಯದಲ್ಲಿ ಗಮನಿಸ್ತಾ ಇದ್ದೇನೆ. ಮಗು ಹುಟ್ಟತಕ್ಕಂಥ ಸಂದರ್ಭದಲ್ಲಿ ಹಲವಾರು ಕುಟುಂಬದ ತಾಯಂದಿರು ಬಾಣಂತಿಯರು ಮರಣ ಹೊಂದ್ತಾ ಇರತಕ್ಕಂಥ ಘಟನೆಗಳು ನಿರಂತರವಾಗಿ ನಡೀತಿದೆ. ಕಳೆದ 2-3 ತಿಂಗಳಿಂದ ಸುಮಾರು 300ಕ್ಕೂ ಹೆಚ್ಚಿನ ಕುಟುಂಬದ ತಾಯಂದಿರು ಮಗುವಿಗೆ ಜನ್ಮ ಕೊಡ್ಬೇಕಾದ್ರೆ ತೀರಿರ್ತಕ್ಕಂಥ ಒಂದು ಘಟನೆಗಳು ರಾಜ್ಯದಲ್ಲಿ ನಡೀತಾ ಇದೆ. ಇದೆಲ್ಲದರ ಹಿನ್ನೆಲೆಯಲ್ಲಿ 8 ತಾಲೂಕಿನಲ್ಲಿ ಪ್ರತಿ ಹಳ್ಳಿನಲ್ಲಿ ಯಾವ ರೀತಿಯ ಒಂದು ಆರೋಗ್ಯ ತಪಾಸಣೆ, ನಿಮಗೆ ನಾವೇನೋ ಒಂದು ಆರೋಗ್ಯ ಮೇಳ ಹಾಸನ ನಗರದ ನೌಕೀಸ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಗಣಿತದ ಪ್ರಾಮುಖ್ಯತೆ ಕುರಿತು ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಗಣಿತವು ಕೆಲವು ವಿದ್ಯಾರ್ಥಿಗಳಿಗೆ ಕಷ್ಟಕರವಾಗಿದೆ, ಆದರೆ ಕೆಲವು ವಿದ್ಯಾರ್ಥಿಗಳಿಗೆ ಇದು ತುಂಬಾ ಆಸಕ್ತಿದಾಯಕ, ಉತ್ಸಾಹ, ಆನಂದ ವಿಷಯವಾಗಿದೆ ಎಂದು NITKಯ ಗಣಿತದ ಪ್ರೊಫೆಸರ್ ಡಾಕ್ಟರ್ ಶಂಕರ್ ತಿಳಿಸಿದರು. ಹಾಸನ ನಗರದ ನೌಕೀಸ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಗಣಿತ ಆವಿಷ್ಕಾರದ ನಿರ್ಮಾತೃ ತಂತ್ರಜ್ಞ ರಾಮಾನುಜನ್ ಅವರ ಜನ್ಮದಿನದ ನಿಮಿತ್ತ ಆಯೋಜಿಸಿದ್ದ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರತಿನಿತ್ಯ ಲೆಕ್ಕ ಹಾಕುವುದರಿಂದ ಹಿಡಿದು ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವವರೆಗೆ ದೈನಂದಿನ ಜೀವನದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಮತ್ತು ಶಿಕ್ಷಣದಲ್ಲಿ ಅದರ ಪ್ರಾಮುಖ್ಯತೆಯನ್ನು ಅತಿಯಾಗಿ ನೀಡಲಾಗುವುದಿಲ್ಲ. ಮಕ್ಕಳಿಗೆ ಅವರ ಶೈಕ್ಷಣಿಕ ಯಶಸ್ಸು ಮತ್ತು ಭವಿಷ್ಯದ ವೃತ್ತಿ ಜೀವನಕ್ಕೆ ಗಣಿತದಲ್ಲಿ ಭದ್ರ ಬುನಾದಿ ಅತ್ಯಗತ್ಯ. ಮಕ್ಕಳಿಗೆ ಗಣಿತದ ಪ್ರಾಮುಖ್ಯತೆಯನ್ನು ಮತ್ತು ಅವರ ಕಲಿಕೆಯ ಪ್ರಯಾಣದಲ್ಲಿ ಅದು ಏಕೆ ಪ್ರಾಮುಖ್ಯತೆ ಆಗಿದೆ ಎಂಬುದನ್ನು ನಾವು ಅನ್ವೇಷಿಸುತ್ತೇವೆ ಎಂದರು. ಕಾಲೇಜಿನ ಡೀನ್ ಶ್ರೀಪಾದ್ ಮಾತನಾಡಿ, ಮಕ್ಕಳಿಗೆ ಗಣಿತದ ಪ್ರಾಮುಖ್ಯತೆಯನ್ನು ಸಾಮಾನ್ಯವಾಗಿ ಮೂಲಭೂತ ವಿಷಯವೆಂದು ಪರಿಗಣಿಸಲಾಗುತ್ತದೆ. ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಗಣಿತದ ಪರಿಕಲ್ಪನೆಗಳ ಘನತಿರುವಿಕೆಯು ನಂತರದ ವರ್ಷಗಳಲ್ಲಿ ಮುಂದುವರಿದ ಕೋರ್ಸ್ಗಳಲ್ಲಿ ಯಶಸ್ಸಿಗೆ ನಿರ್ಣಾಯಕವಾಗಿದೆ. ಮಕ್ಕಳು ಮೂಲಭೂತ ಪರಿಕಲ್ಪನೆಗಳಲ್ಲಿ ತೊಂದರೆಗಳನ್ನು ಎದುರಿಸಬಹುದು, ಅಲ್ಲದೆ ನಾವು ಪ್ರತಿನಿತ್ಯ ಒಂದಲ್ಲ ಒಂದು ಸಮಸ್ಯೆಗಳನ್ನು ಎದುರಿಸಿ ಗಣಿತದ ಜ್ಞಾನದ ಅರಿವನ್ನು ತಿಳಿಯಬಹುದು ಎಂದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎನ್ ಗೋಪಾಲರಾವ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಗಣಿತ ವಿಭಾಗದ ಡಾಕ್ಟರ್ ಸುಮಾ, ಡಾಕ್ಟರ್ ವಿನಯ್, ಡಾಕ್ಟರ್ ನವೀನ್, ತೇಜಸ್ವಿನಿ, ಶೋಭಾ ಹಾಗೂ ಕಾಲೇಜಿನ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ.
because of that empirical formula that will actually conceive the idea how actually it is to be expressed, the best way to express in terms of the formulae. And most of the simulation techniques, which is actually people do not actually appreciate the kind of the mathematics it is behind. For example, I want an air Boeing of the capacity of the 1000. Before I manufacture it, I simulate it, I mimic it, and the dimensions have to be reduced to the scale so that in a laboratory space I can experiment and obtain positive result before we construct a physical model of that size. So most of the mathematical modeling simulation techniques are ruling from the roost, and most of the research is happening in these areas, mathematical modeling and simulation. And for your knowledge, most of the IITs are moving from the conventional CSC to mathematical modeling courses. And most BTechs and MTechs are presently, even if you look at the IITs like IIT Hyderabad, computer science are being fed after the mathematics modeling subjects, and mathematics faculty are in most demand now for the last half a decade, because they are actually teaching most of the computer science subjects, including the optimization techniques and the mathematical computation part. So I congratulate the entire mathematics team on this occasion of the mathematics. Science for my PhD. It was the year 1986, and all of you by now know Ramanujan was born on 22nd December 1887. So 1987, when I was a student, the 100th year, the centenary, Shatamanotsava of Srinivasa Ramanujan was celebrated on a very, very grand scale in India. And IISc also hosted a 1-week program, and I was fortunate to attend all the talks. Both experts from India like TIFR and ISI and other places, Madras University, Mysore University, and abroad. The authorities of Ramanujan are George Andrews and Bruce Byrne and many such professors. And I was quite amazed at the amount of knowledge that they had. And I was wondering, will I ever be able to understand all this? At that time, I just finished my MSc and joined. So many things were not entering my head. It was going above my head. Much later, 25 years later, fast forward, 2012, the University of Delhi, on the 125th anniversary of Ramanujan, organized a 1-week workshop, and I attended that also. And even bigger mathematicians attended the conference, and the very famous mathematician of Indian origin, Professor Manjur Bhargava from Princeton, who also became a Fields medalist, the first person of Indian origin to get the medal, Fields medal. He also spoke on the occasion, and many others like Ken Ono and others. And this time, of course, I could understand many things. It was much better. And that was when, the government took the decision that we must, declare. We have so many days, Children's Day for Chacha Nehru and various Gandhi Jayanti, this, that. Why not have Guru Nanak Jayanti and Basava Jayanti, Shankar Jayanti? Why not have one for our great mathematician Ramanujan? So with these good thoughts, the government declared in 2012 that the 22nd of December every year will be celebrated all over the country as National Mathematics Day. And since then, normally, initially there will be a lot of enthusiasm. Every other college will want to organize it to show that we are, doing it. And they need people to talk about it. And I have also gone to some places and given talks about this. And I really enjoyed it, because every time I read something extra about this great genius Ramanujan, whose life was very short. He lived only for 32 years, like Adi Shankaracharya, and his work also is enormous, tremendous. Ramanujan. That is that. Right. Then after that, wherever I went because I visited various parts of the country, wherever I went, I made it compulsory that I made to it that Mathematics Day is celebrated. That is first one. The second one is Engineers Day. People were not at all knowing Engineers Day at all. They were knowing September 15th is the Engineers Day. Why it is Engineers Day, they were not at all knowing. And wherever I went, I made to see to it that Vishweswaraya's photo was printed, and that day at least they put one garland to his photo. That I did. Today I am not going to talk much about Ramanujan. I want to talk about mathematics in India. See, so many things were stolen by
Western people from our this one. Anyway, contribution to mathematics by India is what? The marks which you score in each test. Correct now? No. See, 0 will be there. Behind that, even 2 is there, you can tell now. So 0 is there, but 2 also is there with that. So that was the first contribution. Decimal system. You imagine if it is octernary system or Karl F. Gauss claimed mathematics is the queen of all the sciences. We see the application of mathematics in almost every field: engineering, life sciences, finance, food industry, to name a few. Be it for understanding sports, nutrition, diet plan, or shopping for the best price, we need mathematics. Expert talks like this on mathematics will help young minds connect the math they learn to application in their own field. Today's talk on the mathematics and genius of Ramanujan is an effort to motivate, promote and inculcate the early research in students with special consideration to mathematics. I thank Dr. B.R. Shankar, who showed his consent to share his knowledge with our students. We are very fortunate to have sir with us today with 40 years of experience in teaching and research. ನ್ಯೂಸ್ ಸಂಗಮಕ್ಕಾಗಿ ವಂಶಿಕನಿ ಕುಶಾಲನಗರ. ನಾಪೋಕ್ಲುವಿನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ಶಾಲೆಗೆ ನಾವು ಪ್ರತಿಷ್ಠಾನ ಸಂಸ್ಥೆ ವತಿಯಿಂದ ಭೇಟಿ ನೀಡಿ ತರಗತಿಗಳ ಪರಿವೀಕ್ಷಣೆ ಮಾಡಿದರು. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಹಾಗೂ ನಾವು ಪ್ರತಿಷ್ಠಾನ ಸಂಸ್ಥೆ ಸಹಯೋಗದಲ್ಲಿ ಮಕ್ಕಳ ಸಂವಿಧಾನ ಕ್ಲಬ್ ಕುರಿತಂತೆ ಕೊಡಗು ಮತ್ತು ಮೈಸೂರು ಜಿಲ್ಲೆಯ ವಸತಿ ಶಾಲಾ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಕಾರ್ಯಾಗಾರವನ್ನು ನಡೆಸಲಾಗಿದ್ದು, ಇದರ ಭಾಗವಾಗಿ ನಾಪೋಕ್ಲು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ಶಾಲೆಗೆ ನಾವು ಪ್ರತಿಷ್ಠಾನ ಭೇಟಿ ನೀಡಿ ತರಗತಿಗಳ ಪರಿವೀಕ್ಷಣೆ ಮಾಡಿದರು. 6 ಮತ್ತು 8ನೇ ತರಗತಿ ಮಕ್ಕಳಿಗೆ ಮಕ್ಕಳ ಹಕ್ಕುಗಳ ಕುರಿತು ಮಕ್ಕಳಿಗೆ ಚಟುವಟಿಕೆಗಳ ಮೂಲಕ ಪ್ರಜಾಪ್ರಭುತ್ವಾತ್ಮಕ ತರಗತಿಗಳನ್ನು ಸಮಾಜ ವಿಜ್ಞಾನ ಶಿಕ್ಷಕರಾದ ಗುಲ್ಯನ್ ಪಿ.ಎಲ್. ರವರು ನಡೆಸಿ ಮಾರ್ಗದರ್ಶನ ಮಾಡಿದರು. ಮಕ್ಕಳಿಗಿರುವ ಬದುಕುವ, ಅಭಿವೃದ್ಧಿ ಹೊಂದುವ, ರಕ್ಷಣೆಯ ಮತ್ತು ಭಾಗವಹಿಸುವ ಹಕ್ಕು ಎಂಬುದನ್ನು ಈ ತರಗತಿ ಮಕ್ಕಳಿಗೆ ತಿಳಿಸುವಲ್ಲಿ ಅದರೊಟ್ಟಿಗಿನ ಜವಾಬ್ದಾರಿಯನ್ನ ಕುರಿತು ಮಕ್ಕಳಲ್ಲಿ ಆಲೋಚನೆ ಮೂಡುವಂತೆ ಮಾಡಲು ನಾವು ಪ್ರತಿಷ್ಠಾನದ ಸುಮನ್ ಮ್ಯಾಥ್ಯೂರವರು ಮಕ್ಕಳೊಟ್ಟಿಗೆ ಸಂವಾದಿಸಿದರು. ಮಕ್ಕಳು ತಮ್ಮ ಮೂಲಭೂತ ಹಾಗೂ ವಿಶ್ವಸಂಸ್ಥೆಯ ಮಕ್ಕಳ ಬಗ್ಗೆ ಜಾಗೃತಿಯನ್ನು ಹೆಚ್ಚಿಸುವ ಮತ್ತು ತಿಳುವಳಿಕೆಯನ್ನು ಮೂಡಿಸುವ ಹಾಗೂ ದೈನಂದಿನ ಉದಾಹರಣೆಗಳನ್ನು ಬಳಸಿಕೊಂಡು ಮಕ್ಕಳನ್ನ ಅವರ ಹಕ್ಕುಗಳ ಬಗ್ಗೆ ಸಂವೇದನಶೀಲಗೊಳಿಸುವತ್ತ ಕಾರ್ಯಾಗಾರ ಕೇಂದ್ರೀಕೃತವಾಗಿದ್ದು, ಹಕ್ಕುಗಳನ್ನು ಚಲಾಯಿಸುವ ಮೊದಲು ನಾವು ಉತ್ತಮ ನಾಗರಿಕರಾಗಿ ನಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸುವ ಮೂಲಕ ಮತ್ತು ಗೌರವಿಸುವ ಮನೋಭಾವ ಮೂಡಿಸುವಲ್ಲಿ ಈ ತರಗತಿ ಮುಖ್ಯವಾಗಿದ್ದು, ಈ ಕುರಿತು ಸಂವಿಧಾನ ಅಡಿಯಲ್ಲಿ ಎಲ್ಲರಿಗೂ ಸಮಾನ ಹಕ್ಕು ಹಾಗೂ ಜವಾಬ್ದಾರಿಗಳು ನೀಡಲಾಗಿದ್ದು, ಅದನ್ನು ಜವಾಬ್ದಾರಿಯುತವಾಗಿ ನಿಭಾಯಿಸುವುದು ಮುಖ್ಯ ಎಂಬುದರ ಕುರಿತು ನಾವು ಸಂಸ್ಥೆಯ ಗೌತಮ್ ಕಿರಗಂದೂರು ಹಾಗೂ ಕಾರ್ಯಕ್ರಮ ಸಂಯೋಜಕಿ ಕುಮಾರಿ ಬಿ.ಕೆ. ರವರು ಮಕ್ಕಳಿಗೆ ಅರಿವು ಮೂಡಿಸಿದರು. ಇದೇ ಸಂದರ್ಭ ಕಂಪ್ಯೂಟರ್ ಸೈನ್ಸ್ ಟೀಚರ್ ಸುಷ್ಮಿತಾ, ವಸತಿ ಶಾಲೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಕಟ್ಟಡದಲ್ಲಿ ಸಮುದಾಯ ಪುನರ್ವಸತಿ ಕೇಂದ್ರ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ವಡಕಹಳ್ಳಿ ಗ್ರಾಮದ ಬಳಿ ರಸ್ತೆ ಕಾಮಗಾರಿಗೆ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಭೂಮಿ ಪೂಜೆ ನೆರವೇರಿಸಿದರು. ಕೊಡಗು ಜಿಲ್ಲೆಯ 100 ಯುವಕರು ಒಗ್ಗೂಡಿ ದುಬೈನಲ್ಲಿ ಮೂರ್ ಕ್ರಿಕೆಟ್ ಟೆಸ್ಟ್ ಸೀಸನ್ 1ರ ಪಂದ್ಯಾವಳಿ ಆಯೋಜಿಸಲಾಗಿತ್ತು. ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.